12 ಮಕ್ಕಳಿದ್ದಾರೆ ಅಂದ್ರೆ 12 ಮಾತ್ರೆ ಮೇಡಮ್, ನೀವು BO ಆಫೀಸಿಗೆ ಬಂದಿರೋ ಕಾರಣ ಏನು? ನಾವು ಸರ್ ನಿನ್ನೆ ಒಂದು ಘಟನೆ ನಡೀತು. ನಾನು ರಜಾ ಹಾಕಿ, ನನಗೂ ಹುಷಾರಿಲ್ಲದೆ ಇರೋ ಕಾರಣ ರಜಾ ಹಾಕಿ ಇನ್ಚಾರ್ಜ್ ಕೊಟ್ಟು ಅಡಿಗೆಯವರಿಗೆ ಮಾತ್ರೆ ಕೊಡಿ ಮಕ್ಕಳಿಗೆಲ್ಲ, ಎಲ್ಲ ಕ್ಲಾಸ್ ರೂಮಿಗೆ ಹೋಗಿ ಟೀಚರ್ಸ್ ಕೈಯಲ್ಲಿ ಮಾತ್ರೆ ಕೊಡಿ ಅಂತ ಹೇಳ್ಬಿಟ್ಟು ನಾನು ರಜಾ ಹಾಕಿ ಬಂದೆ ಸರ್. ಆ ಮಾತ್ರೆ ತಗೊಂಡು ಮಕ್ಕಳಿಗೆಲ್ಲ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು 2:30ಗೆ ನಮ್ಮ BO ಸಾಹೇಬರು ನನಗೆ ಕಾಲ್ ಮಾಡಿದ್ರು, ನೀವು ಎಲ್ಲಿದ್ದೀರಾ, ಹಿಂಗಾಗಿದೆ ಅಂತ ಅಂದ್ರು. ನಾನು ಅದಕ್ಕೆ ಏನ್ ಮಾಡಿದೆ, ಇಲ್ಲ ಸರ್ ನಾನು ರಜಾ ಹಾಕಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, 3 ದಿವಸದಿಂದನೂ ಶಾಲೆ ಬಂದಿರಲಿಲ್ಲ, ಬಟ್ ಇವತ್ತು ಬೆಳಿಗ್ಗೆ ಶಾಲೆಗೆ ಬಂದು ತರಕಾರಿ ಎಲ್ಲ ವ್ಯವಸ್ಥೆ ಮಾಡಿ ನಾನು ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಅಂದೆ. ಆ ಸಮಯದಲ್ಲಿ ಬರೋ ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ಆಟೋದಲ್ಲಿ ತುಂಬಿಕೊಂಡು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ರು ಸರ್. ಕರ್ಕೊಂಡ್ಬಂದಾಗ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ನಾವು ಕೂಡ ಎಲ್ಲ ಶಿಕ್ಷಕರು ಕೂಡ ಅಲ್ಲಿದ್ವಿ. ಟ್ರೀಟ್ಮೆಂಟ್ ಕೊಟ್ಟರು, ಯಾವುದೂ ಆತಂಕ ಇಲ್ಲ, ಮಕ್ಕಳೆಲ್ಲ ಆರಾಮಾಗಿದ್ದಾರೆ, ಒಬ್ರಿಗೊಬ್ರು ಭಯ ಪಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಸಂಜೆವರೆಗೂ ಇಟ್ಕೊಂಡು ಎಲ್ಲರನ್ನೂ ಡಿಸ್ಚಾರ್ಜ್ ಮಾಡಿದ್ರು ಸರ್. ನಮಗೆ ಯಾಕೆ ಇವತ್ತು ನಾವು ಇಲ್ಲಿ BO ಆಫೀಸಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಅಂದರೆ, ಈಗ ದೇವ್ರ ದಯದಿಂದ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಲಿಲ್ಲ, ಎಲ್ಲ ಮಕ್ಕಳು ಸೇಫರ್ ಸೈಡಲ್ಲಿ ಇದ್ದಾರೆ, ಆರೋಗ್ಯದಿಂದ ಎಲ್ಲರೂ ಆರೋಗ್ಯಕರವಾಗಿ ಮನೆಗೆ ಹೋಗಿದ್ದಾರೆ ಸರ್. ಇನ್ನು ನಾಳೆ ದಿನ ಅಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೀತಾನೆ ಇದ್ದಾವೆ ಸರ್. ಅದ್ರ ಬಗ್ಗೆ ನಾನು ಮಾನ್ಯ BO ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾಳೆ ದಿನ ನಾವು ಒಂದೊಂದು ಮಾತ್ರೆ ಕೊಟ್ಟಿದ್ದೀವಿ, ಮಕ್ಕಳು ಹೇಳಿಕೆ ಕೊಟ್ಟಿದ್ದಾರೆ, 2 ಮಾತ್ರೆ ತಿಂದಿದ್ದೀವಿ, ನಾವು 3 ಮಾತ್ರೆ ತಿಂದಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಾರೆ ಮಕ್ಕಳು. ನಾವೆಲ್ಲ ಜವಾಬ್ದಾರಿಯಿಂದ ಒಂದೊಂದೇ ಮಾತ್ರೆ ಕೊಟ್ಟಿದ್ದೀವಿ. ನಾಳೆ ದಿನ ಏನೋ ಮಕ್ಕಳು ಸುಸ್ತಾಗಿ ಬಿದ್ದರು, ಇದೇ ಮಿಸ್ ಹೊಡೆದು ಬಿಟ್ಟರು, ಅದಕ್ಕೆ ನಾನು ತಿಂದೆ ಅಂತ ಆಗ್ಬಿಟ್ಟು, ಅಥವಾ ಯಾವುದೋ ಮಗುಗೇನೋ ವ್ಯತ್ಯಾಸ ಆಯಿತು, ಅವಾಗ ಆ ಮಗು ಪ್ರಾಣವನ್ನು ನಾವು ತಂದುಕೊಡೋಕ್ಕಾಗಲ್ಲ. ನಮ್ಮ ಮೇಲೆ ಅಲ್ಲಿನ ಊರಿನ ಜನಕ್ಕೆ ನಂಬಿಕೆ ಇಲ್ಲ ಸರ್. ನಿನ್ನೆ ಅವ್ರು ಮಾಡಿದ ಗಲಾಟೆಗಳು, ಅವ್ರು ಅಂದಿರ ಅಂತ ಮಾತುಗಳು, ಅವ್ರು ನಮ್ಮನ್ನೆಲ್ಲ ತುಂಬ ಹೀನಾಯವಾಗಿ ಬೈದಿದ ಅಂತ ರೀತಿಗಳು, ಇವೆಲ್ಲ ನೋಡ್ಬಿಟ್ಟು ಮಕ್ಕಳುಗಳ ಹತ್ರ ಮಕ್ಕಳು ಹೇಳಿಕೆ ಕೊಡೋದೇ ಇಲ್ಲಿ ಫೈನಲ್ ಆಗೋದ್ರಿಂದ, ಮಕ್ಕಳು ಈ ರೀತಿ ಹೇಳಿಕೆ ಕೊಡಲಿಕ್ಕೆ ರೆಡಿ ಆಗಿರೋದ್ರಿಂದ ಮತ್ತೆ ನಾಳೆ ದಿವಸ ನಾವು ಕೂಡ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇನ್ನು ಶಾಲೆಗೆ ಹೋಗಲ್ಲ, ನಾವಿಲ್ಲೇ ನಮಗೆ ಬೇರೆ ಶಾಲೆಗೆ ರೆಪ್ಯುಟೇಷನ್ ಮಾಡಿಕೊಡ್ರಿ, ಏನು ಮಾಡ್ತಿರೋ ಗೊತ್ತಿಲ್ಲ, ನಮಗೆ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರಿ ಸಾಮೂಹಿಕವಾಗಿ, ನಾವು ಯಾರು ಕೂಡ ಹೋಗಲ್ಲ ಅಂತ ಹೇಳ್ಬಿಟ್ಟು BO ಆಫೀಸಲ್ಲೇ ಕುತ್ಕೊಂಡಿದ್ದೀವಿ ಸರ್. ಈಗ ನಿನ್ನೆ ಕೊಟ್ಟರೆ ಟ್ಯಾಬ್ಲೆಟ್ ಏನಾದರೂ ಎಕ್ಸ್ಪೈರಿ ಏನಾದರೂ ಆಗಿತ್ತಾ ಮೇಡಮ್? ಅದು ಇಲ್ಲ ಸರ್, 2027ರವರೆಗೂ ಕೂಡ ಅದು ಎಕ್ಸ್ಪೈರಿ ಡೇಟು 2027 ಸರ್. ಅದನ್ನ ನೋಡಿನೇ ವಾರಕ್ಕೊಂದು ಮಾತ್ರೆಗಳನ್ನು ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಯಾವುದೇ ಎಕ್ಸ್ಪೈರಿ ಆಗಿದೆ ಸರ್. ಈಗ ಅಲ್ಲಿ ಮಕ್ಕಳು ಕೇಳಿದ ಏನು ಹೇಳೋದು ಅಂತ ಹೇಳಿದ್ರೆ, ಒಂದು ಆಯಾ ಕೊಟ್ಟರು, ಒಂದು ಟೀಚರ್ ಕೊಟ್ಟರು ಅಂತ ಹೇಳಿದ್ದಾರೆ ಮಕ್ಕಳು. ಈಗ ಅದು ನಿಜಾನ ಸುಳ್ಳ? ಅದು ಈಗ ನಾನು ನಿನ್ನೆ ಮಧ್ಯಾಹ್ನ ರಜೆ ಹಾಕಿ ಹೋಗಿದ್ದೆ ಸರ್. ಇಲ್ಲಿನ ಅಂತ ಟೀಚರ್ಸ್ಗಳು 2 ಟೀಚರ್ಸ್ ಇದ್ದಾರೆ, ಇನ್ನೊಬ್ಬರು ಹೊರಗಡೆ ಹೋಗಿದ್ದಾರೆ. ಅವರಿಗೆ ಅಡಿಗೆಯವರೇ ಕೂಡ ಅವ್ರಿಗೆ ಹೋಗಿ ತಗೊಂಡೋಗಿ ಕೊಟ್ಟಿದ್ದಾರೆ. ಇವರನ್ನೇ ಕೇಳ್ಬೋದು ಸರ್. ಹೇಳಿ ಮೇಡಮ್ ಅಂತ. ಅದು ಅಡುಗೆ ಕೊಟ್ಟರು ಮಕ್ಕಳನ್ನ ಅಂದರೆ ಅಡುಗೆ ಮಾಡೋರು ಬೇರೆ ಮಕ್ಕಳಿಗೆ ಕೊಟ್ಟರು, ನೀವು ಬೇರೆ ಮಕ್ಕಳಿಗೆ ಕೊಟ್ಟಿದ್ದ? ನಿಮ್ಮ ತರಗತಿಯಲ್ಲಿರೋ ಮಕ್ಕಳಿಗೆ ನೀವು ಕೊಟ್ಟಿದ್ದೀರಾ? ಅವ್ರಿಗೆ ಅಡುಗೆ ಮಾಡೋರು ನೀವು ಒಂದೊಂದು ಕೊಟ್ಟಿದ್ದೀರಾ? ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಮಕ್ಕಳು ಕೇಳಿದ್ದಕ್ಕೆ ಇಲ್ಲ ನಮಗೆ ಅಡುಗೆ ಮಾಡೋರು ಒಂದು ಕೊಟ್ಟರು, ಟೀಚರ್ ಒಂದೊಂದು ಕೊಟ್ಟರು ಅಂತ ನಿಮಗೆ ಹೇಳಿದ್ರು. ಹಾಗಾಗಿ ನಿಮಗೆ ಕೇಳ್ತಾ ಇರೋದು. ಇಲ್ಲ ಅದನ್ನ ಏನಾದ್ರು ಯಾರಾದ್ರು ಬೇರೆಯವರು ಅದನ್ನ ಹೇಳಿಸಿ ಮಕ್ಕಳ ಹತ್ರ ಹೇಳಿಸಿ ಅದನ್ನ ಮಾಡ್ತಾ ಇದ್ದಾರಾ? ನಿಮ್ಮನ್ನ ಅಲ್ಲಿಂದ ಕಳ್ಸೋದಕ್ಕೋಸ್ಕರ ಇರ್ಬೋದು ಸರ್, ಅದು ಇರ್ಬೋದು, ಇಲ್ಲ ಅಂತ ಹೇಳಿಕ್ ಬರಲ್ಲ, ಇರ್ಬೋದು. ಬಟ್ ನಾವು ನಮ್ಮ ಅಡಿಗೆಯವ್ರಿಗೂ ಕೂಡ ಮಾಹಿತಿ ಕೊಟ್ಟಿರ್ತೀವಿ ಎಲ್ಲ ಟೀಚರ್ಸ್ಗಳಿಗೆ. ಯಾಕೆಂದ್ರೆ ನಾವು ಊಟ ಕೂತಂತ ಸಮಯದಲ್ಲಿ ಕೊಡಲ್ಲ ಸರ್, ಮಕ್ಕಳು ಇಸ್ಕೊಂಡ್ಬಿಟ್ಟು ಅಲ್ಲೇ ಎಲ್ಲೋ ಹಾಕ್ಬಿಡ್ಬೋದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲ ತರಗತಿಗೆ ಬೆಲ್ ನೋಡ್ಬಿಟ್ಟು ಹೋದ್ಮೇಲೆ ಆ ತರಗತಿಲಿ ಯಾವ ಶಿಕ್ಷಕರು ಇರ್ತಾರೋ ಅವ್ರ ಕೈಲಿ ಎಷ್ಟು ಮಕ್ಕಳ ಸಂಖ್ಯೆ ಇರುತ್ತೆ ಅಷ್ಟು ಟ್ಯಾಬ್ಲೆಟ್ ಕೊಟ್ಟು ಬರ್ಲಿಕ್ಕೆ ಹೇಳಿದೀವಿ. ಅದೇ ತರ ಕೊಟ್ಟಿದ್ದಾರೆ ಸರ್. ಅವರು ಅಡಿಗೆಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಮಕ್ಕಳಿಗೆ ಮಾತ್ರೆ ಕೊಟ್ವಿ ಅಂತ. ಎಲ್ಲಿ ಮಾತ್ರೆ ಕೊಟ್ಟಿದ್ದಾರೆ ಅಂದ್ರೆ 1 ಮತ್ತು 2ನೇ ತರಗತಿಯನ್ನ ನಿನ್ನೆ ಕಂಬೈನ್ ಮಾಡಿಸಿದ್ದೆ ಸರ್, ಬೆಳಿಗ್ಗೆ ನಾನೇ ಕಂಬೈನ್ ಮಾಡಿಸಿದ್ದೆ. ಅಂತ ಸಂದರ್ಭದಲ್ಲಿ ಅಲ್ಲೊಬ್ರು ಟೀಚರ್ ಜೇನಮ್ಮ ಅನ್ನೋರು ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ರಂತೆ ಸರ್. ಆ ಸಮಯದಲ್ಲಿ ಅಡಿಗೆಯವರು ಅವರಿಗೆ ಜೇನಮ್ಮ ಅವ್ರಿಗೆ ಮಾತ್ರೆ ಕೊಡಕ್ ಹೋಗಿದ್ದಾರೆ. ಅವ್ರು ಫೋನಲ್ಲಿ ಮಾತಾಡ್ತಿದಾರಲ್ಲ ಅನ್ನೋ ಕಾರಣಕ್ಕೆ ಅವರ ಎದುರಿಗೇನೆ ಎಲ್ಲಾರ್ಗು ಮಕ್ಳಿಗೆ ಒಂದೊಂದು ಮಾತ್ರೆಯನ್ನ ಕೊಟ್ಕೊಂಡು ಬಂದಿದ್ದಾರೆ ಸರ್. ಅದನ್ನ ಬಿಟ್ರೆ 2 ಮಾತ್ರೆ ಎಲ್ಲೂ ಕೊಟ್ಟಿಲ್ಲ. ಈ ತ್ರಿವೇಣಿ ಮೇಡಮ್ ಅವ್ರಿಗೂ ಕೂಡ ಅವ್ರ ತರಗತಿಗೆ ಹೋಗಿ ಮಾತ್ರೆ ಕೊಟ್ಟಿದ್ದಾರೆ, ಅವ್ರ ಮಾತ್ರೆ ನುಂಗಿಸಿದ್ದಾರೆ ಮಕ್ಕಳಿಗೆ, ಕೈ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ರು ಮಮತಾ ಮೇಡಮ್ಗೂ ಕೊಟ್ಟಿದ್ದಾರೆ, ಮತ್ತೆ ರವೀಂದ್ರ ಅಂತ ಗೆಸ್ಟ್ ಟೀಚರ್ಗೂ ಕೂಡ ಹೇಳಿ ಕೊಟ್ಟು ಬಂದಿದ್ದಾರೆ ಸರ್, ಕೊಟ್ಟು ಬಂದಿದ್ದಾರೆ. ಹಾಗಾದ್ರೆ ಎಲ್ಲಿ 2 ಮಾತ್ರೆ ಕೊಡ್ಲಿಕ್ಕೆ ಸಾಧ್ಯ ಸರ್ ಅಲ್ಲಿ?
ಈಗ ನಿಮ್ಮ ಮುಂದಿನ ನಿರ್ಧಾರ ಏನು ಮೇಡಮ್? ಈಗ ನೀವು ಆ ಶಾಲೆಗೆ ಹೋಗ್ತೀರಾ, ಇಲ್ಲ ನಾವು ಬೇರೆ ಕಡೆ ವರ್ಗಾವಣೆ ಮಾಡ್ರಿ ಅಂತೇಳಿ ಏನಾದ್ರು? ನಾವು ಈ ಹಿಂದೆನೂ ಕೂಡ ಸರ್, ನಾನು ಅಲ್ಲಿ ಬಂದು ಒಂದು ವಾರಕ್ಕೇನೆ ನನ್ನ ಏನು ಪೂರ್ವಗ್ರಹ ಪೀಡಿತರಾಗಿ ಅಲ್ಲಿಯ ಪೋಷಕರು ಮತ್ತೆ SDMCರು ಪೋಷಕ ಅಲ್ಲದವರು ಆ ಶಾಲೆಗೆ ಹೋಗಿ ಒಂದು ವಾರಕ್ಕೆ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರು ಸರ್. ಈ HM ನಮಗೆ ಬೇಡ, ಏನು ಕಾರಣ ಇಲ್ಲ, ನನ್ನ ಆಡಳಿತ ಕೂಡ ಅಲ್ಲಿ ಮಾಡಿಲ್ಲ. ಒಂದೇ ವಾರಕ್ಕೆ ಕಾರಣ ಏನು ಅಂತ ಅಂದ್ರೆ ಅವರು ತುಂಬಾ ಕೆಳಮಟ್ಟದ ಕಾರಣಗಳನ್ನು ಕೊಟ್ಟರು. ಈ ಮೇಡಮ್ 4 ಹಂತಕ್ಕೆ ಬೆಲ್ಲರಿಸ್ತಾರೆ, ಈ ತರದವು ಅಲ್ಲಿ. ಮತ್ತೆ ಅದು ಸದ್ಯ ದೂರವಾಗಿದ್ದು ಕೂಡ ಅಧಿಕಾರಿಗಳೆಲ್ಲ ತನಿಖೆ ಮಾಡಿದ್ರು, ಯಾಕೆ 4 ಹಂತಕ್ಕೆ ಬೆಲ್ಲರಿಸ್ತೀರಾ ಅಂತ ಕೇಳಿದ್ರು. ಆಮೇಲೆ ಈ ಮೇಡಮ್ ಕಸ ಗುಡಿಸ್ತಾರೆ ಮಕ್ಕಳ ಹತ್ರ. ನಾನು ಈ ಮೇಡಮು ಮತ್ತೆ ಈ ಮೇಡಮು 3 ಜನ ಸೇರ್ಕೊಂಡು 9 ಗಂಟೆಗೆ ಹೋಗಿ ಅವ್ರು ಬಂದು ಗಲಾಟೆ ಮಾಡಿದ್ರು, ಕಸ ಗುಡಿಸ್ತೀರಾ ನೀವು ಅಂತ ಹೇಳ್ಬಿಟ್ಟು, ಮಕ್ಕಳ ಹತ್ರ ಕಸ ಗುಡಿಸ್ತೀರಾ ನೀವು ಅಂತ ಗಲಾಟೆ ಮಾಡಿದ್ದಕ್ಕೆ ನನಗೆ ಹಿಂದೆ ಏನ್ ಮಾಡಿಸ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್. ಹಾಗಾಗಿ ನಾವೇ 3 ಜನ ಎಲ್ಲಾ ಕೊಠಡಿ ಕಸನು ಗುಡಿಸಿ ನಾವು ಅವ್ರು ಕೊಟ್ಟಿರೋ ಅಂತ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅಂತ ಕಸ ಗುಡಿಸಿದೀವಿ, ಟಾಯ್ಲೆಟ್ ಅನ್ನು ಜೋಡಿಸಿದೀವಿ. ಒಂದೇ ವಾರಕ್ಕೆ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರು. ಯಾಕೆ ಪ್ರತಿಭಟನೆ ಮಾಡಿದ್ವಿ ಅನ್ನೋದು ನಮ್ಗೆ ಇದುವರೆಗೂ ಕಾರಣ. ಒಟ್ಟು ಈ HM ಬೇಡ ನಮಗೆ. ತಮಗೆ ತೋರಿಸಿದೀನಿ ಅವರು ಹೇಗೆಲ್ಲ ನನಗೆ ಮೆಸೇಜ್ ಹಾಕಿದ್ದಾರೆ, ಮೀಟಿಂಗ್ ಕರೆದಾಗ ಅವ್ರು ಹೇಗೆಲ್ಲ ನನಗೆ ಅಗೌರವ ಕೊಟ್ಟುಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ತಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈ ರೀತಿ ನನಗೆ 1 ತಿಂಗಳಲ್ಲಿ 3 ಸರಿ ಮಕ್ಕಳಿಂದ ಅಧಿಕಾರ 2 ಸರಿ ಕೂಗಿಸಿದ್ದಾರೆ. ಪೇರೆಂಟ್ಸ್ ಎಲ್ಲ ಬಂದ್ಬಿಟ್ಟು ನೀವು ನಮ್ಮ ಶಾಲೆಯನ್ನ ಬಿಟ್ಟು ತೊಲಗಿ, ನಮ್ಮ ಶಾಲೆ ನೀವು ಬೇಡ. ಏನಕ್ಕೆ, ಕಾರಣ ಏನು ಅನ್ನೋದು ಗೊತ್ತಿಲ್ಲ. ಇದನ್ನ ಇಟ್ಕೊಂಡು ನಾನು ಅಲ್ಲೇ ಇದ್ದೀನಿ, ಅಧಿಕಾರಿಗಳು ಕೂಡ ಏನು ಕ್ರಮ ತಗೊಂಡಿಲ್ಲ ಅಂತ, ಅನ್ನದಲ್ಲಿ ಹುಳ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು, ಅನ್ನದಲ್ಲಿ ಕೂದಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು, ಸರಿಯಾಗಿ ಇವ್ರು ಶಾಲೆಗೆ ಬರಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ಇವ್ರು ಬಂದಾಗಿಂದ 80 ಮಕ್ಕಳು TC ತಗೊಂಡು ಹೋಗೇ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಇದೆಲ್ಲ ಸತ್ಯ ದೂರವಾಗಿರೋ ಅಂತ ಮಾತು ಸರ್. ನನ್ನ ಗಾಡಿ ಪಂಚರ್ ಮಾಡಿದ್ರು, ಹೆಲ್ಮೆಟ್ ತೆಗೆದು ಬಿಸಾಕಿದ್ರು, ಟಾಯ್ಲೆಟ್ ಗುಂಡಿಗಳಿಗೆಲ್ಲ ಕಲ್ಲು ತುಂಬಿಸಿದ್ರು, ಹೆಂಗಿರ್ತಾರೆ ನೋಡೋಣ ಅಂತ. ಟಾಯ್ಲೆಟ್ ಎಲ್ಲ ತೊಳೆದಿದ್ದೀನಿ, ಆ ಗುಂಡಿಲಿರೋ ಅಂತ ಕಲ್ಲೆಲ್ಲ ಎತ್ತಿದ್ದೀನಿ ಮಕ್ಕಳ ಹಿತದೃಷ್ಟಿಯಿಂದ ಸರ್. ಮತ್ತೆ ನೀವು ಶಾಲೆಗೆ ಬರ್ಬೇಕಾದ್ರೆ ಮಕ್ಕಳ ಹತ್ರ ಧಿಕ್ಕಾರ ಕೂಗ್ಸೋದು ಅಂತ ಕೇಳ್ಪಟ್ಟಿದ್ದೀನಿ, ನಿಜಾನ ಅದು? ಹೌದು ಸರ್, ಕೂಗ್ಸಿದ್ರು, ಧಿಕ್ಕಾರ ಕೂಗ್ಸಿದ್ರು. ಆಮೇಲೆ ಎಲ್ಲ ಮಕ್ಕಳು ಈ ಟೀಚರ್ ಶಾಲೆ ಒಳಗೆ ಬಂದ್ರೆ ನಾವು ಹೋಗಲ್ಲ ಅಂತ ಹೇಳಿಕೆ ಕೊಟ್ಟು ಮಾಡಿಸಿದ್ದಾರೆ ಅಂತ ಇದು 100% ಗೊತ್ತಾಯ್ತು. ಯಾಕೆ ಅಂದ್ರೆ ಸರ್, ಅವತ್ತು DDPI ಆಫೀಸಿಂದ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನ 2:15ಗೆ ಜೇನಮ್ಮ ಅನ್ನ ಅಂತ ಮೇಡಮ್ ಮತ್ತೆ ರವೀಂದ್ರ ಅನ್ನೋರು ಇಬ್ಬರು ಕೂಡ 6 ಮತ್ತೆ 7ನೇ ತರಗತಿಯಲ್ಲಿದ್ರು. ಅವೆರಡು ಮಕ್ಕಳನ್ನು ಹೊರ ಕಳಿಸಿ HMಗೆ ಧಿಕ್ಕಾರ ಅಂತ ಕೂಗಿಸಿರೋದಂತೂ ಸತ್ಯ ಸರ್. ಇದನ್ನ ನಾನು ನಮ್ಮ ಅಧಿಕಾರಿಗಳಿಗೂ ಕೂಡ ಅದನ್ನು ರಿಪೋರ್ಟ್ ಮಾಡಿದ್ದೀನಿ, ವಿಡಿಯೋನೆಲ್ಲ ಪಾಸ್ ಮಾಡಿದ್ದೀನಿ ಅವರಿಗೆ. ಆಮೇಲೆ ಅವ್ರು ಅಷ್ಟರಲ್ಲಿ SDMCಯ ಉಪಾಧ್ಯಕ್ಷರು ಕರೆಸಿ ಎಲ್ಲಾ ತರಗತಿ ರೂಮಲ್ಲಿ ಟೀಚರ್ಸ್ಗಳು ಪಾಠ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಅವರೇ ಪಾಠಗಳನ್ನ ಓದಿಸೋದ್ರ ಮುಖಾಂತರ ಜೊತೆಗೆ ನಿಮ್ ಪೇರೆಂಟ್ಸ್ ಎಲ್ಲ ನಾಳೆ ಕರ್ಕೊಬನ್ನಿ, ನಾಳೆ HM ಬೇಡ ಅಂತ ಧಿಕ್ಕಾರ ಕೂಗ್ಬೇಕು, ಸ್ಟ್ರೈಕ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿ ಕಳಿಸಿದ್ದಾರೆ ಸರ್. ಆಮೇಲೆ ಮಾರನೇ ದಿವಸನೂ ಕೂಡ ಸ್ಟ್ರೈಕ್ ಮಾಡಿದ್ರು. ಎಲ್ಲ ಗೇಟ್ ಹಾಕಿ ರಸ್ತೆ ಬದಿ ಮಕ್ಕಳನ್ನ ಕೂರಿಸಿ ಸ್ಟ್ರೈಕ್ ಮಾಡಿದ್ರು. ಕೆಲವು ಪೇರೆಂಟ್ಸ್ಗಳು ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೆಂಗೆ ಮಕ್ಕಳನ್ನ ನೀವು ಕೂರಿಸಿ ಸ್ಟ್ರೈಕ್ ಮಾಡ್ತಿದ್ದೀರಾ ಅಂತ ಕೂಡ ಅವತ್ತು ಕೇಳಿದ್ರು ಸರ್. ಆಮೇಲೆ ಕೆಲವು ಮುಖಂಡರುಗಳು ಪಾಪ ಬಂದು ಈ ತರ ಎಲ್ಲ ಮಾಡಬಾರ್ದು, ರಾಜಕೀಯ ಎಲ್ಲ ಒಳಗೆ ತರಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಅವರೆಲ್ಲ ಹೇಳಿಕೆ ಕೊಟ್ಟಿರೋ ಅಂತ ವಿಡಿಯೋಸ್ಗಳು ಕೂಡ ನಮ್ಮ ಹತ್ರ ಇದೆ ಸರ್. ಈ ವಿಡಿಯೋಗಳನ್ನೆಲ್ಲ ಅಲ್ಲಿಯ ಲೋಕಲ್ ಚಾನಲ್ಗೆಲ್ಲ ಅಪ್ಲೋಡ್ ಮಾಡಿ ಎಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಕೇಳೋ ತರ ನೀವೇನ್ ತಪ್ಪು ಮಾಡಿದ್ದೀರಾ, ಯಾಕೆಲ್ಲ ಹಿಂಗೆಲ್ಲ ನೀವು ಮಕ್ಕಳು ಧಿಕ್ಕಾರ ಆಗ್ತಾ ಇದ್ದಾವೆ ಅಂತ ಕೇಳೋದ್ರ ಮುಖಾಂತರ ನಮ್ಮ ಮನೆಗಳಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು ತಲೆ ಎತ್ಕೊಂಡು ತಿರುಗ್ದಲ್ಲೇ ಇರೋ ರೀತಿ ನಮಗೆ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆನೂ ಕೂಡ ಸಾಹೇಬ್ರಿಗೆಲ್ಲ ನಾನು ನಮ್ಮ ಅಧಿಕಾರಿಗಳಿಗೆ, DDPI ಅವರಿಗೆ, ಮಾನ್ಯ CS ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದೆ. ಇದುವರೆಗೂ ಅವ್ರು ಮಾಡಿರೋ ತಪ್ಪು ಸರಿ ಯಾವುದೇ ರೀತಿಯಾದ ಉತ್ತರ ಕೊಟ್ಟಿಲ್ಲ ಸರ್. 3 ತಿಂಗಳಿಂದಲೂ ಇದನ್ನೇ ಮಾಡ್ತಾ ಬಂದೆ. ನಿಮ್ಮನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬೇಕು ಅನ್ನೋ ಉದ್ದೇಶ ಏನಿದೆ ಮೇಡಮ್? ಅದು ಗೊತ್ತಿಲ್ಲ ಸರ್. ನಾನು ಅಲ್ಲಿ ಟ್ರಾನ್ಸ್ಫರ್ ತಗೊಳಕ್ಕೆ ಈ ಮೇಡಮ್ದು ಟ್ರಾನ್ಸ್ಫರ್ ಪಟ್ಟಿ ಇವ್ರ ಹೆಸರಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಯ ಒಬ್ರು ಜನಪ್ರತಿನಿಧಿಯಾದ ಮಾನ್ಯ ಮಾಜಿ JP ಆಗಿರುವಂತ ಮಣಿಶೇಖರ್ ಅವರು ಕೆಲವ್ರ ಹತ್ರ ಹೇಳಿಸಿದ್ರು, ಆ ಮೇಡಮಿಗೆ ನಮ್ಮ ಶಾಲೆ ತಗೊಳಕ್ ಬೇಡ ಅಂತ ಹೇಳಿದ್ರಿ ಅಂತ ಕೆಲವ್ರ ಹತ್ರ ಹೇಳಿಸಿದ್ರು ಸರ್. ನಾವು ಕೂಡ ಬೇಡ, ಏನೇನು ಅವ್ರು ಹೇಳಿದ್ಮೇಲೆ ನಾವು ಬೇರೆ ಕಡೆ ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ ಸರ್. ನನ್ನ ಸೀನಿಯಾರಿಟಿ ಕೆಳಗಿದ್ದರಿಂದ ನನಗೆ ಯಾವ್ದು ಶಾಲೆಗಳು ಸಿಕ್ಲಿಲ್ಲ, ಮತ್ತೆ ಎಲ್ಲ ದೂರ ಇದ್ವು. ಇರೋದ್ರಲ್ಲಿ ಇದೊಂದು ಶಾಲೆ ಉತ್ತಮವಾಗಿದೆ ಅಂತ ಹೇಳ್ಬಿಟ್ಟು ನಾನು ಆರಿಸ್ಕೊಂಡೆ ಸರ್. ಅದು ಸರ್ಕಾರ ನನಗೆ ಕೊಟ್ಟಿರೋ ಅಂತಹ ಸವಲತ್ತು, ಹಕ್ಕು ಅಂತ ಆರಿಸ್ಕೊಂಡೆ ಸರ್. ಅವತ್ತಿಂದನೂ ಕೂಡ ನನಗೆ ಈ ರೀತಿ ಟಾರ್ಚರ್ ಸ್ಟಾರ್ಟ್ ಆಗಿದೆ ಸರ್. ಅಂದ್ರೆ ನಿಮ್ಮನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬಿಟ್ಟು ಇವ್ರೇನೋ ಅಧಿಕಾರ ಚಲಾಯಿಸಬೇಕು ಅಂತ ಮಾಡ್ತಾ ಇದಾರೆ. ಆ ತರ ಅಧಿಕಾರ ಚಲಾಯಿಸ್ಬೇಕು. ಮತ್ತೆ ಅವ್ರು ಹೇಳ್ಕೊಂಡು ಎಲ್ಲ ಕಡೆ ತಿರುಗಿದ್ದಾರೆ ಸರ್. ಅದೇಗೆ ಅವ್ರು ಕೆಲಸ ಮಾಡ್ತಾರೆ ನೋಡೇ ಬಿಡೋಣ.
ಅಂತ ಹೇಳ್ಬಿಟ್ಟು ಅವೆಲ್ಲ ನನಗೆ ವಿಷಯ ಬಂದಿದೆ. ಮತ್ತೆ ಅದಕ್ಕೆ ಪೂರಕವಾಗಿ ಸ್ಟ್ರೈಕ್ ಮಾಡೋ ಅಂಥದ್ದು, ಅನ್ನದಲ್ಲಿ ಕಲ್ಲು ಇದೆ ಹುಳ ಇದೆ ಅಂತ ಹೇಳೋ ಅಂಥದ್ದು. ಆಮೇಲೆ ಮಕ್ಕಳುಗಳಿಂದ ಹೇಳಿಸ್ತಾರೆ ಈ ಮೇಡಮ್ ಪಾಠನೇ ಮಾಡಲ್ಲ ಅಂತ. 2ನೇ ಕ್ಲಾಸ್ ಮಕ್ಕಳಿಗೆ ಈ ತರ ಚೋಟು ಗೇಣು ಅಂತ ಪಾಠ ಹೇಳ್ಕೊಟ್ಟಿದೆ ಸರ್. ಆ ಪಾಠ ಮಾಡುವಾಗ ಪ್ರತಿ ಮಗುವಿಗೂ ಚಟುವಟಿಕೆ ಮಾಡಿಸಿದೆ, ಹಿಂಗ್ ಹಿಡ್ಕೊಂಡು ಅಳತೆ ಮಾಡಿ ಅಂತ. ಆ ಮಕ್ಳ ಹತ್ರ ಹೇಳ್ಸಿದ್ದಾರೆ, ಮಿಸ್ ನನಗೆ ಕೈ ಹಿಂಗ್ ನುಚ್ಚಿಬಿಟ್ರು ಅಂತ. ಅವತ್ತೇ ಅನ್ನಿಸ್ತು ನಾನು ಯಾವ ರೀತಿ ಯಾವ ನಂಬಿಕೆಯಿಂದ ನಾನು ಈ ಪಾಠ ಮಾಡ್ಬೇಕು. ಈ ತರ ಮಕ್ಕಳು ಹೇಳಿಕೆ ಕೊಡ್ತಾರೆ ಅಂತ ಅಂದ್ರೆ ದೊಡ್ಡವರು ಹೇಳಿದ್ರೆ ಏನೋ ನಾವು ಸಮಜಾಯಿಸಿಕೊಳ್ಬಹುದು ಸರ್. ಮಕ್ಕಳು ಹೇಳಿಕೆನೆ ಅಲ್ಟಿಮೇಟ್ ಆಗುತ್ತೆ, ಅಂತಿಮ ಆಗುತ್ತೆ. ಒಂದಷ್ಟು ಮಕ್ಕಳನ್ನ ಪ್ರಿಪೇರ್ ಮಾಡಿದ್ದಾರೆ. ನಾನು 6ನೇ ಕ್ಲಾಸಿಗೆ ಪಾಠ ತಗೊಳಕ್ ಹೋದ ತಕ್ಷಣ ಮಿಸ್ ನೀವೇನ್ ಪಾಠ ಮಾಡಕ್ ಬೇಡ, ನಮ್ ಜೇನುಶ್ರೀ ಮಿಸ್ ಮಾಡ್ತಾರೆ ನಮ್ಗೆ ಅಂತ 6ನೇ ಕ್ಲಾಸ್ ಮಕ್ಕಳು ಹೇಳ್ತಾರೆ ಸರ್. ಅವಾಗ ಹೇಳಿದೆ, ನಾನೇ ನಿಮಗೆ ಕನ್ನಡ ಮಾಡೋದು, ನಾನೇ ತಗೊಂತೀನಿ, ನೀವು ಅವ್ರವ್ರದ್ದು ವಿಷಯ ಹೇಳ್ಬೇಡಿ ನನಗೆ ಅಂತ ಹೇಳ್ಬಿಟ್ಟು ಹೊರಗೆ ಬಂದಿದ್ದೀನಿ. ಆ ವಿಷಯಕ್ಕೆ ಧಿಕ್ಕಾರ ಕೂಗಿಸ್ತಾರೆ. ಆ ವಿಷಯಕ್ಕೆ ಮಕ್ಕಳು ನಿಮ್ಮ ಟೀಚರೇ ಶಾಲೆ ಬರಲ್ಲ ಅಂತಾರೆ. ನೀವು ಯಾರನ್ನಾರು ಕೇಳ್ಬೋದು, ನಾವು ಎಷ್ಟೊತ್ತಿಗೆ ಶಾಲೆ ಬರ್ತೀವಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನಮ್ಮ ಸಹೋದ್ಯೋಗಿಗಳಿಗೂ ಕೂಡ ನೀವು ಕೇಳ್ಬೋದು ಸರ್. ಈಗ ಮುಂದಿನ ನಿರ್ಧಾರ ಏನ್ ಮೇಡಮ್ ನಿಮ್ದು? ಸರ್ ಈ ರೀತಿ ಎಲ್ಲ ಮಕ್ಕಳಿಂದ ಹೇಳಿಕೆ ಕೊಡ್ಸೋ ಅಂತ ಕೆಲಸ ಎಲ್ಲ ಆದ್ಮೇಲೆ ನಮಗನ್ನಿಸ್ತು ನಾವು ಇಲ್ಲಿ ಇರೋದು ಸೂಕ್ತ ಅಲ್ಲ, ನಮಗಿಲ್ಲಿ ರಕ್ಷಣೆ ಇಲ್ಲ. ಹಾಗಾಗಿ ನಾವು ಅಲ್ಲಿ ಹೋಗೋದ್ರಿಂದ ನಾಳೆ ದಿವಸ ನಿನ್ನೆ ಆಗಿರೋಂಥ ಈ ಮಾತ್ರೆ ತಗೊಂಡಾಗಿರೋಂಥ ಘಟನೆನೂ ಕೂಡ ಅಲ್ಲಿ ಆ ಮಕ್ಕಳಿಗೆ ಯಾವ ಸದ್ಯ ಯಾವ್ದು ತೊಂದರೆ ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಏನ್ ಬೇಕಾದ್ರೂ ಇಲ್ಲಿ ಆಗ್ಬೋದು. ನಾವು ಸೇಫ್ ಆಗಿ ರಕ್ಷಣೆ ನಮಗೆ ಯಾರು ಅಲ್ಲಿ ಕೊಡೋರಿಲ್ಲ, ನಾವೇ ಇದನ್ನ ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಯಾರನ್ನು ಕೂಡ ನಮ್ಗೆ ಬೇರೆ ಎಲ್ಲರೂ ಆಗ್ಲಿ ನಾವು ಕೆಲಸ ಮಾಡ್ತೀವಿ ಸರ್. ಈ ರೀತಿಯಾದಂತ ದುರುದ್ದೇಶ ಇಟ್ಕೊಂಡು ನಮಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ. ಉಸಿರು ಕಟ್ಟ ಅಂತ ವಾತಾವರಣ ಸರ್. ಪ್ರತಿ ದಿವಸ ಆ ಎಮ್ಮಂಗ್ ಒಂದು ಕೆದರ್ಕೊಂಡು ಇವ್ರು ಯಾರನ್ನು ಕೂಡ ಒಂದು ಮಾತು ಪಿಟಿ ಪಟಿ ಕನ್ನಲ್ಲ ಸರ್. ಪಾಪ ಹೋಗ್ತಾರೆ ಕ್ಲಾಸಿನಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ತಾರೆ, ಹೊರಗೆ ಬರ್ತಾರೆ. ಅಷ್ಟು ಮಾಡಿದ್ರು ಕೂಡ ಈ ಸಮಸ್ಯೆಗಳು ಹೇಗೆ ಹುಟ್ಟುಕೊಂಡು ಯಾಕೆ ಹಿಂಗೆ ಬರ್ತಾ ಇದ್ದಾವೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಸರ್. ಆಮೇಲೆ ಇದುವರೆಗೂ ಅಲ್ಲಿ ಅಧ್ಯಕ್ಷರಾಗಿರೋ ಅಂತವ್ರು ಬಿಸಿ ಊಟಕ್ಕೆ 1,01,93 ರೂಪಾಯಿ ಈ 3 ತಿಂಗಳಲ್ಲಿ ಖರ್ಚು ಮಾಡಿದೀನಿ ಸರ್. ಆ ಖರ್ಚುನ ತಗೊಳಕ್ ಅವ್ರು ನಮಗೆ ಬಿಡ್ತಾ ಇಲ್ಲ. ಚೆಕ್ಕಿಗೆ ಸೈನ್ ಹಾಕ್ಬೇಕು ಅವ್ರೆ, ಬಿಡ್ತಾ ಇಲ್ಲ. ಹಾಗಾಗಿ ನನಗೆ ಅದು ತುಂಬಾ ಅಸಹಕಾರ ಕೊಡ್ತಾ ಇದ್ದಾರೆ, ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಅದು ನೀವು ಮೇಲಧಿಕಾರಿಗಳಿಗೆ ನೀವೇನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? 25 ಲೆಟರ್ ಬರ್ದಿದ್ದೀನಿ ಸರ್ ಮೇಲಧಿಕಾರಿಗೆ. ನಮ್ಮ ಮೊನ್ನೆ BO ಅವರಿಗೆ ಬರ್ದಿದ್ದೀನಿ, DDPI ಅವ್ರಿಗೆ ಅದನ್ನ ಒತ್ತಾಕಿದೀನಿ ಅಂತಾರೆ ಇವರು. ಅಲ್ಲಿಂದ CS ಅವ್ರಿಗೂ ಕೂಡ ಇದನ್ನೆಲ್ಲ CD ಮಾಡಿ ಆ ವಿಡಿಯೋಗಳನ್ನೆಲ್ಲ CD ಮಾಡಿ ಕೂಡ ನಾನು ಕೊಟ್ಟು ಬಂದಿದ್ದೀನಿ ಸರ್. ಆದ್ರೂ ಆ ಬಗ್ಗೆ ಯಾರು ಅವ್ರ ಕ್ರಮನೇ ತಗೊಳ್ಳಿಲ್ಲ ಅಂತ ಅಂದ್ಮೇಲೆ ನಮ್ದು ಅರಣ್ಯ ರೋದ್ನ ಎಲ್ಲಿ ನಿಂತು ಈಗ ಅದು ನಿಮಗೆ ಬರಬೇಕಾಗಿರೋ ಸರ್ಕಾರದ ಹಣತನ ನಿಮಗೆ ಬರಬೇಕಾಗಿರೋದು. ಹೌದು ಹೌದು. ಇವ್ರು ಅದಕ್ಕೆ ಸೈನ್ ಮಾಡಲ್ಲ ಅಂತ ಕೂತಿದ್ದಾರೆ. ಸೈನ್ ಮಾಡಲ್ಲ, ನಿಮ್ಮನ್ನ ಇಲ್ಲಿಂದ ಬಿಟ್ಟು ಓಡಿಸೋವರೆಗೂ ಸೈನ್ ಮಾಡಲ್ಲ. ಆಮೇಲೆ ನಮ್ಮ ಅಡಿಗೆಯವ್ರು ಕೇಳ್ತಾರೆ, ಹಣ ಸೈನ್ ಮಾಡ್ಕೊಡೋಣ ಮೇಡಮ್ ಎಷ್ಟು ಅಂತ ಖರ್ಚಾಗ್ತಾರೆ ಅಂದ್ರೆ ಆ ಅಮ್ಮನ ಇಲ್ಲಿಂದ ಕಳ್ಸಕ್ಕೆ ನಾವೆಲ್ಲ ಮಾನ್ಯ ಇವ್ರ ಹತ್ರ ಯಾರು ನಮ್ಮ ಶಿಕ್ಷಣ ಸಚಿವರ ಹತ್ರ ಎಲ್ಲ ಲೆಟರ್ ಕೊಟ್ಟು ಬಂದಿದೀವಿ. ನಂದು 15 ದಿವಸ ಆ ಅಮ್ಮನ್ ತೆಗೆದು ಬಿಡ್ತಾರೆ ಅಂತಾನೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಸರ್. ಅಂದ್ರೆ ಅವ್ರು ತೆಗೆಯೋದಕ್ಕಿಂತ ಮುಂಚೆ ನೀವೇ ವರ್ಗಾವಣೆ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ತಗೊಂಡಿದ್ದಾರೆ. ಸರ್ ನಿನ್ನೆ ಆಗಿರೋಂತ ಇನ್ಸಿಡೆಂಟ್ ಅಲ್ಲಿ ಎಲ್ಲಾ ಕಡೆ ವಿಡಿಯೋ ವೈರಲ್ ಆಗಿರೋದು ನೋಡಿರ್ಬೋದು. ನಾವೇನು ಮಾಡ್ದಲೇ ಇರೋ ತಪ್ಪಿಗೆ ಈ ತರ ಎಲ್ಲ ಆಗ್ತಾ ಇದೆ.